ನಮಸ್ಕಾರ ಕನ್ನಡಿಗರೇ, ಇಂದಿನ ಪಂದ್ಯದ ಬಗ್ಗೆ ಹಾಗೂ ನಮ್ಮ ಆರ್ಸಿಬಿ ಹುಡುಗರ ತಯಾರಿ ಹೇಗಿದೆ ಎಂದು ತಿಳಿದುಕೊಳ್ಳೋಣ. ಚಿನ್ನಸ್ವಾಮಿಯ ಚಾಲೆಂಜ್. ಹೋಮ್ ಗ್ರೌಂಡ್ ಅನ್ನೋದು ಪ್ರತಿ ತಂಡಕ್ಕೂ ಅಡ್ವಾಂಟೇಜ್ ಆಗಿರುತ್ತೆ. ಯಾವಾಗ್ಲೂ ತವರಿನ ತಂಡವೇ ಗೆಲ್ಲೋ ಫೇವರಿಟ್ ಅನಿಸಿರುತ್ತೆ. ಆರ್ಸಿಬಿ ವಿಚಾರದಲ್ಲಿ ಇದು ಉಲ್ಟಾ. ಹೋಮ್ ಗ್ರೌಂಡ್ ನಲ್ಲಿ ಆರ್ಸಿಬಿ ಅವೇ ಕಂಡೀಷನ್ಸ್ ಗಿಂತ ಹೆಚ್ಚು ಪಂದ್ಯಗಳನ್ನು ಸೋತಿದೆ. ಚಿನ್ನಸ್ವಾಮಿಯಲ್ಲಿ ಆರ್ಸಿಬಿ ಇದುವರೆಗೆ 91 ಪಂದ್ಯಗಳನ್ನಾಡಿದೆ. ಈ ಪೈಕಿ 43 ಪಂದ್ಯಗಳಲ್ಲಿ ಗೆದ್ದಿರುವ ಆರ್ಸಿಬಿ 48.96ರ ವಿನ್ನಿಂಗ್ ಪರ್ಸೆಂಟೇಜ್ ಹೊಂದಿದೆ. ಹೋಮ್ ಗ್ರೌಂಡ್ ಚಿನ್ನಸ್ವಾಮಿಯಲ್ಲಿ 7 ಪಂದ್ಯಗಳನ್ನಾಡಲಿರುವ ಆರ್ಸಿಬಿ ಕನಿಷ್ಠ ಅಂದ್ರೂ 5 ಪಂದ್ಯಗಳನ್ನ ಗೆಲ್ಲಲೇಬೇಕಿದೆ. ಗೆದ್ರೆ ಪ್ಲೇ ಆಫ್ ಎಂಟ್ರಿ ಸುಲಭವಾಗಲಿದೆ. ಚಿನ್ನಸ್ವಾಮಿಯ ಈ ಹಿಂದಿನ ದಾಖಲೆಗಳು ಆರ್ಸಿಬಿಗೆ ವಿರುದ್ಧವಾಗಿವೆ. ಹಳೆಯ ದಾಖಲೆಯನ್ನ ಸುಳ್ಳಾಗಿಸಿ ತಂಡವನ್ನ ಗೆಲುವಿನ ದಡ ಸೇರಿಸುವ ಜವಾಬ್ದಾರಿ ಇದೀಗ ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಮುಂದಿದೆ. ಕೊಹ್ಲಿ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ. ಚಿನ್ನಸ್ವಾಮಿಯು ವಿರಾಟ್ ಕೊಹ್ಲಿಯ ಫೇವರಿಟ್ ಗ್ರೌಂಡ್. ಈ ಅಂಗಳದಲ್ಲಿ ಕಿಂಗ್ ಕೊಹ್ಲಿ ರನ್ ಸುನಾಮಿಯನ್ನೇ ಸೃಷ್ಟಿಸಿದ್ದಾರೆ. ಈ ಸೀಸನ್ನಲ್ಲೂ ತನ್ನ ಫೇವರಿಟ್ ಗ್ರೌಂಡ್ ನಲ್ಲಿ ವಿರಾಟ್ ವೀರಾವೇಶ ಮುಂದುವರಿಸಬೇಕಿದೆ. ತವರಿನ ಅಭಿಮಾನಿಗಳು ಬೆಟ್ಟದಷ್ಟು ನಿರೀಕ್ಷೆ ಇಟ್ಟಿದ್ದಾರೆ. ಆ ನಿರೀಕ್ಷೆಯನ್ನ ನಿಜವಾಗಿಸಬೇಕಿದೆ. ವಿದೇಶಿ ಬ್ಯಾಟರ್ಸ್. ಚಿನ್ನಸ್ವಾಮಿ ಸ್ಟೇಡಿಯಂ ಬ್ಯಾಟರ್ಗಳಿಗೆ ಹೇಳಿ ಮಾಡಿಸಿದಂತಿದೆ. ವಿದೇಶಿ ಬ್ಯಾಟ್ಸ್ಮನ್ಸ್ ಈ ಬ್ಯಾಟಿಂಗ್ ಸ್ವರ್ಗದ ಅಡ್ವಾಂಟೇಜ್ ತೆಗೆದುಕೊಳ್ಳಬೇಕಿದೆ. ಆರಂಭದಿಂದಲೇ ಫಿಲ್ ಸಾಲ್ಟ್ ಸಿಡಿಗುಂಡಿನಂತೆ ಸಿಡಿದ್ರೆ ಮಿಡಲ್ ಓವರ್ ಮತ್ತು ಸ್ಲಾಗ್ ಓವರ್ಗಳಲ್ಲಿ ಲಿಯಾಮ್ ಲಿವಿಂಗ್ ಸ್ಟೋನ್, ಟಿಮ್ ಡೇವಿಡ್ ದಂಡಯಾತ್ರೆ ಮಾಡಿದ್ರೆ ಆರ್ಸಿಬಿ ಗೆಲುವು ಪಕ್ಕಾ. ಬೌಂಡರಿ ತಡೆಯೋದೇ ಚಾಲೆಂಜ್. ಚಿಕ್ಕ ಬೌಂಡರಿಗಳಿರೋ ಚಿನ್ನಸ್ವಾಮಿ ಸ್ಟೇಡಿಯಂ ಬೌಲರ್ಗಳ ಪಾಲಿಗೆ ಎಂದಿಗೂ ವಿಲನ್. ಈ ಕಾರಣದಿಂದಲೇ ಆರ್ಸಿಬಿ 17 ವರ್ಷಗಳಿಂದಲೂ ಹಿನ್ನಡೆ ಅನುಭವಿಸಿದೆ. ಈ ಸೀಸನ್ನಲ್ಲಿ ಕೋಲ್ಕತ್ತಾ ಹಾಗೂ ಚೆನ್ನೈನಲ್ಲಿ ಅದ್ಭುತ ದಾಳಿ ನಡೆಸಿರುವ ಜೋಶ್ ಹೇಜಲ್ವುಡ್, ಯಶ್ ದಯಾಳ್, ಸ್ವಿಂಗ್ ಮಾಸ್ಟರ್ ಭುವನೇಶ್ವರ್ ಕುಮಾರ್ ಹೊಸ ಭರವಸೆ ಮೂಡಿಸಿದ್ದಾರೆ. ಈ ತ್ರಿಮೂರ್ತಿಗಳು ಚಿನ್ನಸ್ವಾಮಿ ಅಂಗಳದಲ್ಲೂ ಬೌಂಡರಿಗಳಿಗೆ ಬ್ರೇಕ್ ಹಾಕಿದ್ರೆ ಆರ್ಸಿಬಿ ಗೆಲುವನ್ನ ತಡೆಯೋರೇ ಇಲ್ಲ. ಸ್ಪೆಷಲಿಸ್ಟ್ ಸ್ಪಿನ್ನರ್ ಕೊರತೆ ನಿಭಾಯಿಸಬೇಕು. ಕೃನಾಲ್ ಪಾಂಡ್ಯ, ಸುಯೇಶ್ ಶರ್ಮಾ, ಸ್ವಪ್ನಿಲ್ ಸಿಂಗ್, ಲಿಯಾಮ್ ಲಿವಿಂಗ್ ಸ್ಟೋನ್ ಆರ್ಸಿಬಿ ತಂಡದಲ್ಲಿರೋ ಸ್ಪಿನ್ ಬೌಲರ್ಗಳಾಗಿದ್ದಾರೆ. ಈ ಪೈಕಿ ಸುಯೇಶ್ ಶರ್ಮಾ ಚಿನ್ನಸ್ವಾಮಿಯಲ್ಲಿ ಆಡಿದ ಅನುಭವ ಕಡಿಮೆ ಇದೆ. ಉಳಿದವರು ಯಾರೂ ಕೂಡ ಸ್ಪೆಷಲಿಸ್ಟ್ ಸ್ಪಿನ್ನರ್ಗಳಲ್ಲ. ಸದ್ಯಕ್ಕಂತೂ ಇವರ ಬೌಲಿಂಗ್ ಚಿನ್ನಸ್ವಾಮಿಯ ಬ್ಯಾಟಿಂಗ್ ಟ್ರ್ಯಾಕ್ ನಲ್ಲಿ ಎಫೆಕ್ಟಿವ್ ಆಗುತ್ತೆ ಅನ್ನಿಸ್ತಿಲ್ಲ. ಹೀಗಾಗಿ ಈ ಸ್ಪಿನ್ನರ್ಗಳನ್ನ ರಜತ್ ಪಾಟಿದಾರ್ ಹೇಗೆ ಬಳಸಿಕೊಳ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಜೊತೆಗೆ ಪರಿಸ್ಥಿತಿಗೆ ಅನುಗುಣವಾಗಿ ಇವರನ್ನ ಬಳಸಿಕೊಳ್ಳೋದ್ರ ಮೇಲೆಯೇ ಆರ್ಸಿಬಿ ಗೆಲುವು ನಿಂತಿದೆ. ಒಟ್ಟಿನಲ್ಲಿ ಬೊಂಬಾಟ್ ಆರಂಭ ಪಡೆದಿರೋ ನಮ್ಮ ಬೆಂಗಳೂರು ಬಾಯ್ಸ್ಗೆ ಇದೀಗ ಚಿನ್ನಸ್ವಾಮಿಯ ಚಾಲೆಂಜ್ ಎದುರಾಗಿದೆ. ಈ ಚಾಲೆಂಜ್ ನ ಚಾಲೆಂಜರ್ಸ್ ಹೇಗೆ ಡೀಲ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ.